ಇದು ವೆಡ್ನೆಸ್ಡೇ ಲಾಗು. ಇವತ್ತಿನ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೆ ನಾನು ಮಸಾಲಾ ಅಕ್ಕಿ ರೊಟ್ಟಿ ಮಾಡಿದ್ದೆ. ಇದಕ್ಕೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟಿಗೆ 1 ಕಪ್ ಅಷ್ಟು ಸಬ್ಸಿಗೆ ಸೊಪ್ಪು, 3 ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಕ್ಯಾರೆಟ್ ತುರಿ, ಕರಿಬೇವಿನ ಸೊಪ್ಪನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ 1 ಈರುಳ್ಳಿನ ತುರಿದು ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಜವಾನ ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಬಿಸಿ ನೀರಿಂದ ಹಾಕೊಂಡು ಕಲಸ್ಕೊತಿದ್ದೀನಿ. ಬಿಸಿ ನೀರು ಹಾಕೊಂಡು ಕಲಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ರೊಟ್ಟಿ. ನೀರ್ನ ಹಾಕೊಂಡು ಕಲಸ್ಕೊಂತಾ ಬನ್ನಿ. ಈ ಹದಕ್ಕೆ ಕಲಸ್ಕೋಬೇಕು ಸಾಫ್ಟ್ ಆಗಿ. ಮತ್ತೆ ಇದನ್ನ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡು ಬಟರ್ ಶೀಟ್ ಮೇಲೋ ಅಥವಾ ಆಯಿಲ್ ಪ್ಯಾಕ್ ಇರುತ್ತಲ್ಲ ಅದನ್ನ ರೌಂಡ್ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಹಾಕೊಂಡು ನಿಮಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಂಡು ಇದನ್ನ ಹಲ್ಲೆ ಮೇಲೆ ಫಸ್ಟ್ ಒಂದ್ ಸ್ವಲ್ಪ ಆಯಿಲ್ ನ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನ ಉಲ್ಟಾ ಹಾಕ್ಬೇಕು. ಈ ತರ ಹಾಕಿ ಒಂದ್ 2 ನಿಮಿಷದಲ್ಲಿ ತಕ್ಷಣ ಈ ಕವರ್ ನ ಎತ್ಬಿಡ್ಬೇಕು, ಇಲ್ಲ ಅಂದ್ರೆ ಅಂಟ್ಕೊಬಿಡುತ್ತೆ. ಇದಾದ್ಮೇಲೆ ಇದಕ್ಕೆ 2 ಸೈಡ್ ಎಣ್ಣೆನ ಹಚ್ಬಿಟ್ಟು 2 ಸೈಡ್ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಚಟ್ನಿ ಜೊತೆ ಮತ್ತೆ ಮೊಸರು ಅಥವಾ ಚಟ್ನಿ ಪುಡಿ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ನಿಮಗೆ 100% ರಿಸಲ್ಟ್ ಕೊಡುವಂತಹ ಒಂದು ಹೇರ್ ಮಾಸ್ಕ್ ಬಗ್ಗೆ ಹೇಳ್ಕೊಡ್ತೀನಿ. ಇದನ್ನ 2 ತರ ಮಾಡ್ಬೋದು. ಒಂದ್ ಯಾವ ತರಪ್ಪ ಅಂದ್ರೆ ಈ ತರ ಅಲ್ವೇರಾ ಪಲ್ಪ್ ನ ಒಂದು ಬೌಲಿಗೆ ಎತ್ತಿಟ್ಕೊಂಡ್ ಮಾಡ್ಬೋದು, ಅಥವಾ ಇನ್ನೊಂದ್ ತರ ಅಂದ್ರೆ ಅಲ್ವೇರಾನ ಮಧ್ಯಕ್ಕೆ ಭಾಗ ಮಾಡಿ 2 ಪೀಸ್ ಮಾಡಿ ಇದಕ್ಕೆ 1 ಸ್ಪೂನ್ ಅಷ್ಟು ಮೆಂತೆನ ಹಾಕಿ ಕಟ್ಟಿಡ್ಬೇಕು. ಅಥವಾ ಈಸಿ ಮೆಥಡ್ ಅಂದ್ರೆ ಈ ತರ ಅಲ್ವೇರಾ ಪಲ್ಪ್ ನ ತೆಗ್ದಿಟ್ಕೊಂಡು 1 ಸ್ಪೂನ್ ಅಷ್ಟು ಮೆಂತೆನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿನ ಪೂರ್ತಿ ಅಂದ್ರೆ 12 ಅವರ್ಸ್ ಆದ್ರೂನು ಇದನ್ನ ಚೆನ್ನಾಗಿ ನೆನೆಯಕ್ ಬಿಡ್ಬೇಕು. ಇದೆಲ್ಲ ಫುಲ್ ನೆಂದಾದ್ಮೇಲೆ ಈ ತರ ಆಗಿರುತ್ತೆ. ನಾನು ನೆನ್ನೆನೆ ನೈಟೇ ಹಾಕಿಟ್ಟಿದ್ದೆ, ಹಾಗಾಗಿ ಪೂರ್ತಿ ಚೆನ್ನಾಗಿ ನೆಂದಿತ್ತು. ಇದು ಜಾರಿಗೆ ಹಾಕೊಂಡು ಸಣ್ಣದಾಗಿ ರುಬ್ಕೋಬೇಕು. ಈ ತರ ಬರುತ್ತೆ ಅದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ. ಇದನ್ನ ಮತ್ತೆ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಬೇಗ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತೆ ಕೂದಲು ಸಾಫ್ಟ್ ಮತ್ತೆ ಸಿಲ್ಕಿ ಆಗುತ್ತೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಇದನ್ನ ಫೇಸ್ ಹಚ್ಕೊಳ್ಳೋದ್ರಿಂದಲೂ ಪಿಂಪಲ್ ಮಾರ್ಕ್ ಎಲ್ಲ ಬೇಗ ಕಡಿಮೆ ಆಗುತ್ತೆ. ಸ್ಕೂಲಿಂದ ಬಂದ್ಮೇಲೆ ನಾವೆಲ್ಲರೂ ಏರ್ ಶೋ ಹೋಗೋಣ ಅಂತ ಹೊರಟ್ವಿ. ನಮ್ಮನೆಯಿಂದ ಅಲ್ಲಿಗೆ ಒಂದು 25 to 30 ಕಿಲೋಮೀಟರ್ಸ್ ಇದೆ. ತುಂಬಾ ಟ್ರಾಫಿಕ್ ಇರುತ್ತೆ ಆ ಏರಿಯಾದಲ್ಲಿ, ಹಾಗಾಗಿ ನಾವು ಕಾರಲ್ಲಿ ಹೋಗ್ಲಿಲ್ಲ, ಬೈಕಲ್ಲೇ ಹೋಗೋಣ ಅಂತ ಹೊರಟ್ವಿ. ಆಲ್ರೆಡಿ ನಾವು ಹೋಗೋ ಅಷ್ಟೊತ್ತಿಗೆನೆ ಲೇಟ್ ಆಗ್ಬಿಟ್ಟಿತ್ತು, ಏರ್ ಶೋ ಸ್ಟಾರ್ಟ್ ಆಗಿತ್ತು. ದಿಂದ ಹೋಗ್ಬೇಕು ಅಂತ ಆಸೆ ಇತ್ತು, ಬಟ್ ಇವತ್ತು ಟೈಮ್ ಸಿಕ್ಕಿತ್ತು ಹೋಗಕ್ಕೆ. ನೋಡಿ ಹಾರ್ಟ್ ಸಿಂಬಲ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ನಾವು ಸ್ವಲ್ಪ ಹೊತ್ತು ನೋಡಿದ್ವಿ, ಯಾಕೆಂದ್ರೆ ನನ್ ಮಗ ಅಳಕ್ ಸ್ಟಾರ್ಟ್ ಮಾಡ್ದ, ತುಂಬಾ ಬಿಸ್ಲಿತ್ತು. ಅದಕ್ಕೆ ಅಲ್ಲಿ ಅಂತೂ ಒಂದ್ಸಲ ಹೊರಗಡೆ ಕರ್ಕೊಂಡು ಹೋದ್ರೆ ಸಾಕು, ಅಲ್ಲಿ ಎಲ್ಲಿ ಟಾಯ್ಸ್ ಮಾಡ್ತಿದ್ದಾರೆ ಏನು ಎಲ್ಲ ಹುಡುಕ್ತಿರ್ತಾನೆ. ಮನೇಲಿ ಅದೇ ತರದ್ 2-3 ಇದ್ರುನು ಮತ್ ಅದೇ ತರ ಮನೆಗ್ ತಗೋ ಬರ್ತಾನೆ. ಅಂದ್ರೆ ಸಾಕು ಅಲ್ಲೇ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ.